ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಆ ಒಂದು ಹೇಳಿಕೆ. ಚುನಾವಣೆ ಹೊತ್ತಲೇ ಆಪರೇಷನ್ ಕಮಲಕ್ಕೆ ನಡೆದಿತ್ತಂತೆ ಬಿಗ್ ಪ್ಲಾನ್. ಸಿಎಂ ಸಿದ್ದರಾಮಯ್ಯನವರೇ ಈ ವಿಚಾರವನ್ನ ತಿಳಿಸೋದು. ಬಿಜೆಪಿಗರ ವಿರುದ್ಧ ಹೊಸ ಬಾಂಬ್ ಅನ್ನ ಸಿದ್ದರಾಮಯ್ಯ ಸಿಡಿಸಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಕೋಟಿ ಆಫರ್. ಬಹಿರಂಗ ವೇದಿಕೆಯಲ್ಲಿ ಬಿಜೆಪಿಗರಿಗೆ ಸಿಎಂ ಖಡಕ್ ಎಚ್ಚರಿಕೆ. ನನ್ನನ್ನು ಕೆಡುವಕ್ಕೆ ಈ ತರ ಪ್ಲಾನ್ ಮಾಡ್ತಿದ್ದಾರೆ, ನನ್ನನ್ನು ಮುಟ್ಟಕ್ಕೆ ಯಾರಿಂದನೂ ಆಗಲ್ಲ ಅಂತ ಹೇಳಿ ಟಿ ನರಸೀಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬೈ ಎಲೆಕ್ಷನ್ ಮುಗಿದ ಹೊತ್ತಲ್ಲೇ ಆಫರ್ ವಿಚಾರ ಹೊರಬಂದಿದೆ. ಬಿಜೆಪಿಗರ ವಿರುದ್ಧ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಸಿದ್ದರಾಮಯ್ಯ. ಚುನಾವಣೆ ಹೊತ್ತಲ್ಲೇ ಆಪರೇಷನ್ ಕಮಲಕ್ಕೆ ಬಿಗ್ ಪ್ಲಾನ್ ನಡೆದಿತ್ತು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು? ಟಿ ನರಸೀಪುರದಲ್ಲಿ ಮಾತನಾಡಿದ ಬಿಜೆಪಿಯವರ ಮೇಲೆ ಏನೆಲ್ಲ ಆರೋಪವನ್ನ ಮಾಡಿದ್ರು ಕೇಳೋಣ ಬನ್ನಿ. ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತಾರೆ. ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ದ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಕೊಂಡಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ MLAಗೆ 50 ಕೋಟಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ, ಹೋಗ್ತಿದ್ರು. ಈ ಸಾರಿ ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಪಕ್ಷಿ ಬಡದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಈ ಸಾರಿ ಜಾರಿ ಕೊಡ್ತೀವಿ ಅಂತ ಹೇಳಿದ್ರೆ 5 ಜಾರಿ ಕೊಟ್ಟಿಲ್ಲ. ಕೊಟ್ಟಿದೀವ ಇಲ್ಲ? ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಇದು ಬಹಿರಂಗ ವೇದಿಕೆಯಲ್ಲಿ ಬಿಜೆಪಿ ನಾಯಕರಿಗೆ ಸಿಎಂ ಕೊಟ್ಟಂತಹ ಖಡಕ್ ಎಚ್ಚರಿಕೆ. ಜೊತೆಗೆ ಬಿಜೆಪಿಯವರು ಯಾವ ರೀತಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಟಿ ನರಸೀಪುರದ ಕಾರ್ಯಕ್ರಮವೊಂದರಲ್ಲಿ. ಇತ್ತ ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ 50 ಕೋಟಿ ಆಫರ್ ಬಗ್ಗೆ ಹೇಳ್ತಾ ಇದ್ರೆ, ಅತ್ತ ಶಾಸಕರು ಸಚಿವರು ಅವರ ಬೆನ್ನಿಗೆ ನಿಂತಿದ್ದಾರೆ. ಅವರ ಪರವಾಗಿ ಬ್ಯಾಟ್ ಬೇಯಿಸ್ತಾ ಇದ್ದಾರೆ. ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅನ್ನೋ ರೀತಿ ಮಾತನಾಡಿದ್ದು ಹೋಮ್ ಮಿನಿಸ್ಟರ್, ಡಿಸಿಎಂ ಸಚಿವರು ಸಿಎಂ ಪರ ಬ್ಯಾಟ್ ಬೇಯಿಸ್ತಾ ಇದ್ದಾರೆ. ಹೌದು, ಶಾಸಕರಿಗೆ 50 ಕೋಟಿ ಆಫರ್ ಅನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳಿದ್ದಾರೆ. ಅವರ ಹೇಳಿಕೆಯನ್ನೇ ಇವರು ಪುನರುಚ್ಚರಿಸ್ತಾ ಇದ್ದಾರೆ. ಏನೆಲ್ಲ ಹೇಳಿದ್ರು ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಕೇಳೋಣ ಬನ್ನಿ. ಮಂತ್ರಿಗಳಿಗೆ
ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಢ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಏನೇ ಒಂದು ಅವರ ಕಾರ್ಯಕ್ರಮ ಇದ್ದರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು, ಸರ್ಕಾರ ಮಾಡಿಕೊಂಡ್ರು. ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ. ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು. ಮುಖ್ಯಮಂತ್ರಿಗಳಿಗೆ ಅಸ್ಥಿರಗೊಳಿಸೋ ಪ್ರಯತ್ನ ಆಗ್ತಾ ಇದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸರ್. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLA ಹತ್ರೆಲ್ಲ ಮಾತಾಡಿದ್ದಾರೆ. ಕೆಲವು MLA ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಟಚ್ ಮಾಡಿದ್ರೆ ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. 50 ಕೋಟಿಗೆ ಆಫರ್ ಮಾಡ್ತಾ ಇದ್ದಾರೆ. ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ಆಗ್ತಾ ಇದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸರ್. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLA ಹತ್ರೆಲ್ಲ ಮಾತಾಡಿದ್ದಾರೆ. ಕೆಲವು MLA ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಟಚ್ ಮಾಡಿದ್ರೆ ಮಿಕ್ಕಿದ ವಿಚಾರನ ನಾನು ನಿಮಗೆ ಒಂದೆರಡಲ್ಲ, ಬರೋಬ್ಬರಿ 50 ಕೋಟಿಯ ಆಫರ್ ಅನ್ನ ಮಾಡಿದ್ದಾರೆ 50 ಶಾಸಕರಿಗೆ ಅಂತ ಬಹಿರಂಗ ವೇದಿಕೆಯಲ್ಲೇ ಬಿಜೆಪಿ ನಾಯಕರಿಗೆ ವಾರ್ನ್ ಮಾಡ್ತಾ ನನ್ನನ್ನ ಕೆಡವಬೇಕು ಅಥವಾ ನನ್ನ ಸರ್ಕಾರವನ್ನ ಕೆಡವಬೇಕು, ಅಸ್ಥಿರಗೊಳಿಸಬೇಕು ಸರ್ಕಾರವನ್ನ ಅಂತ ಹೇಳಿ ಹರಿಹಾಯ್ದಿದ್ರು ಸಿದ್ದರಾಮಯ್ಯನವರು. ಸೊ ಆ ವಿಚಾರಕ್ಕೆ ಈಗ ಬಿಜೆಪಿ ನಾಯಕರು ಕೂಡ ಹರಿಹಾಯ್ತಿದ್ದಾರೆ. ಇತ್ತ ಕಾಂಗ್ರೆಸ್ನವರು ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, 50 ಕೋಟಿ ಆಫರ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಒಂದು ಸಂಚಲನಕ್ಕೆ ಕಾರಣ ಆಗಿದ್ದು ಪರ ವಿರೋಧದ ವಾಗ್ಯುದ್ಧಕ್ಕೆ ಮತ್ತೊಂದು ವೇದಿಕೆ ಸಿದ್ಧವಾಗಿದೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಿದೆ ಕುರಿತು ಏನ್ ಹೇಳ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು? ಪವಿತ್ರ, ನಿನ್ನೆ ಹೇಳಿದಂತಹ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಬಿಜೆಪಿ ಪಕ್ಷದಿಂದ ಆಪರೇಷನ್ ಕಮಲ ನಡೀತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಒಬ್ಬೊಬ್ಬರಿಗೆ 50 ಕೋಟಿ ಕೊಡ್ತೀವಿ ಅಂತೇಳಿ ಆಮಿಷಗಳ ಒಡ್ತಿದ್ದಾರೆ ಅಂತೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿರುವಂತದ್ದು. ಈ ವಿಚಾರಕ್ಕೆ ಈಗಾಗಲೇ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ, ಒಂದಿಷ್ಟು ಸಚಿವರು ಕೂಡ ಈಗಾಗಲೇ ಕಿಡಿಕಾರಿರುವಂತದ್ದು. DCM DK ಶಿವಕುಮಾರ್ ಅವರು ಕೂಡ ಹೇಳಿರುವಂತೆ, ಹೌದು ಈಗಾಗಲೇ ಒಂದಿಷ್ಟು ಶಾಸಕರಿಗೆ 50 ಕೋಟಿ ಕೊಡ್ತೀವಿ, ನೀವು ಬಿಜೆಪಿಗೆ ಬನ್ನಿ ಅನ್ನುವಂತಹ ಆಮಿಷವನ್ನು ಕೂಡ ಒಡ್ಡಿದ್ದಾರೆ. ಒಂದಿಷ್ಟು ಶಾಸಕರು ನನ್ನ ಹತ್ರ ಕೂಡ ಬಂದು ಹೇಳಿದ್ದಾರೆ. ಹೌದು, ಈ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ನಿಜ ಅಂತ ಹೇಳಿ ಕೂಡ ಈಗಾಗಲೇ DCM DK ಶಿವಕುಮಾರ್ ಕೂಡ ಒಪ್ಕೊಂಡಿರುವಂತದ್ದು. ಅದೇ ರೀತಿಯಾದ ಸತೀಶ್ ಜಾರಕಿಹೊಳಿ ಇರ್ಬೋದು, KN ರಾಜಣ್ಣ ಇರ್ಬೋದು, ಸಂತೋಷ್ ಲಾಡ್ ಸೇರಿದಂತೆ ಅನೇಕ ಸಚಿವರು ಕೂಡ ಹೌದು ಈ ಒಂದು ವಿಚಾರ ನಿಜವಾಗಿರುವಂತದ್ದೇ. ಈಗಾಗಲೇ ಸಿಎಂ ಅವರೇ ಹೇಳಿರುವಂತಹ ವಿಚಾರ ಅಂತಂದ್ರೆ ಅವ್ರಿಗೂ ಗೊತ್ತಿರುವಂತಹ ವಿಚಾರನೇ, ಅವ್ರಿಗೂ ಕೂಡ ಮಾಹಿತಿ ಇದೆ. ಈ ಒಂದು ವಿಚಾರದಲ್ಲಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಆಪರೇಷನ್ ಕಮಲವನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲೇ ಈಗಾಗಲೇ ಒಂದಿಷ್ಟು ಶಾಸಕರು ಕೂಡ ಆಮಿಷವನ್ನು ಕೂಡ ಒಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಒಂದು ಟಾಂಗನ್ ಕೊಟ್ಟಿರುವಂತದ್ದು. ಪವಿತ್ರ, ಈ ಎಲ್ಲ ಪ್ರಸ್ತುತ ಒಂದು ಮೂಡ ಮತ್ತೆ ವಾಲ್ಮೀಕಿ ಪ್ರಕರಣಗಳು ಸಾಕಷ್ಟು ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಈ ಒಂದು ಪ್ರಕರಣದಿಂದ ಅವರು ಮರೆಮಾಚ್ಕೋಬೇಕು, ಈ ಒಂದು ವಿಚಾರದಿಂದ ಅವರು ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೋ ಒಂದು ಸುಳ್ಳು ಆರೋಪವನ್ನು ನಮ್ಮ ವಿರುದ್ಧ ಈ ರೀತಿಯಾದಂತಹ ಆಮಿಷ ಒಡ್ತಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಅವರಿಗೆ ಹಂಗೆ ಏನಾದ್ರೂ ಈ ವಿಚಾರದಲ್ಲಿ ಆಮಿಷ ಒಡ್ಡಿರುವಂತದ್ದು ಮಾಹಿತಿ ಇದ್ರೆ, ದಾಖಲೆ ಇದ್ರೆ ನಮ್ಮ ಮೇಲೆ ವಿಚಾರಣೆ ಮಾಡ್ಲಿ ಅನ್ನೋವಂಥದ್ದು ಸವಾಲನ್ನು ಕೂಡ ಈಗಾಗಲೇ ಅವರು ವಿಜಯೇಂದ್ರ ಅವರು ಕೂಡ ಹಾಕಿರುವಂತದ್ದು. ಇದಕ್ಕೂ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊನ್ನೆ ಬಂದಂತಹ ಅವರ ಬಗ್ಗೆ ನಾನು ಮಾತನಾಡುವುದಿಲ್ಲ, ಏನಾದ್ರೂ ಇದ್ರೆ ಬೇರೆ ವಿಚಾರ ಹೇಳಿ ಅನ್ನೋಂತ ಹೇಳಿಕೆಯ ಮೂಲಕ ಈಗಾಗಲೇ ಬಿಜೆಪಿ ನಾಯಕರಿಗೂ ಕೂಡ ಟಾಂಗ್ ಕೊಟ್ಟಿರುವಂತದ್ದು. ಪವಿತ್ರ, ಎಸ್ ರೇಣುಕಾ, ಈಗಾಗಲೇ ನಾವು ನೋಡ್ತಾ ಇದೀವಿ ಯಾವಾಗ್ಲೂ ಕೂಡ ಪರ ವಿರೋಧದ ಹೇಳಿಕೆಯಲ್ಲೇ ಕಾಲ ಕಳೀತಾರೆ. ಇಷ್ಟು ದಿನ ಬೈ ಎಲೆಕ್ಷನ್ಗೆ ದೂಡ್ತಾ ಇದ್ರು, ಇದೀಗ ಬೈ ಎಲೆಕ್ಷನ್ ಮುಕ್ತಾಯ ಆಗಿ ಹೋಗಿದೆ. ಬೈ ಎಲೆಕ್ಷನ್ ಮುಗಿದ ದಿನಾನೇ ಈ ರೀತಿ ಒಂದು ಹೇಳಿಕೆಗೆ ಏನಾದ್ರೂ ಕಾರಣ ಇದೆಯಾ? ಎಲ್ಲೋ ಹೇಳೋ ಪ್ರಕಾರ ಬಿಜೆಪಿ ಅವ್ರು ನೋಡಿದ್ರೆ ಸಿದ್ದರಾಮಯ್ಯನವ್ರಿಗೆಲ್ಲೋ ಭಯ ಕಾಡ್ತಿದೆ, ಹಂಗಾಗಿ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ.
ಹೌದು ಪವಿತ್ರ, ಖಂಡಿತವಾಗ್ಲೂ ಈಗಿನ ಪ್ರಸ್ತುತ ಒಂದು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಹಗರಣಗಳ ಚರ್ಚೆಗಳೇ ಸಾಕಷ್ಟು ನಡೀತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ನಾಯಕರ ಮೇಲೆ ಈ ಹಿಂದೆ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಹಗರಣ ಆಯ್ತು ಅಂತೇಳಿ ಕಾಂಗ್ರೆಸ್ ಕೆದಕುವಂತದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಸ್ತುತ ಏನೆಲ್ಲ ಹಗರಣಗಳು ನಡೀತಾ ಇದೆ ಅನ್ನೋದನ್ನ ಬಿಜೆಪಿ ಕೆದಕುವಂತದ್ದು, ಈ ಒಂದು ವಿಚಾರಗಳೇ ಸದ್ಯಕ್ಕೆ ಒಂದು ಮುನ್ನೆಲೆಗೆ ಬಂದಿರುವಂತದ್ದು. ಆ ಒಂದು ನಿಟ್ಟಿನಲ್ಲೇ ಕೂಡ ಈಗಾಗಲೇ ಹೇಳಿದಂತಹ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ತಮ್ಮ ಒಂದು ಪ್ರಕರಣ ಮುಜುಗರವನ್ನು ತಪ್ಪಿಸಿಕೊಳ್ಳೋಕೆ ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪ ಇರುವುದು, ಮಾಜಿ ಸಚಿವ ಶ್ರೀರಾಮುಲು ಅವರ ವಿರುದ್ಧವಾದಂತಹ ಒಂದು ಕೋವಿಡ್ ಹಗರಣ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಬೆಳಕಿಗೆ ತಂದು ದಿನಕ್ಕೊಂದು ಅವರು ಸ್ವತಃ ಹೇಳ್ತಾರೆ, ನಾವು ಯಾವುದೇ ವರದಿಯನ್ನು ಕೂಡ ಬಿಡುಗಡೆ ಮಾಡಿಲ್ಲ, ಅವೇ ತಾನಾಗೆ ತಾನು ಬರ್ತಾ ಇದೆ ಅಂತ ಹೇಳಿ ಅವರು ಎಲ್ಲ ಒಂದ್ ಕಡೆ ಮರಮಚ್ಕೋ ಅಂತ ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಡ್ತಾ ಇರುವಂತದ್ದು. ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ತಮ್ಮ ಒಂದು ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಮುಜುಗರವನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಒಂದು ವಿಚಾರಗಳನ್ನು ಮುಂದಿಟ್ಕೊಂಡು ಈ ಒಂದು ವಿಚಾರವನ್ನೇ ರಾಜಕೀಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದಲೇ ಮಾಡ್ತಾ ಇದ್ದಾರೇನೋ ಅಂತ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ 50 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ